ನೀವು ವಯಸ್ಸಲ್ಲಿ ದೊಡ್ಡವರು ಅಂತ ಇಷ್ಟೊತ್ತು ಗೌರವ ಕೊಟ್ಟು ಮಾತಾಡಿದೆ. ನಾನ್ ಕರ್ಕೊಂಡು ಹೋಗಿ ಆಚೆ ತಳ್ಳೋಕು ಮುಂಚೆ ನೀವೇ ಹೋದ್ರೆ ಸರಿ. ಕಲ್ಪನಾ, ಮಗಳೇ ಕಲ್ಪನಾ, ಈ ಮಾತನ್ನ ಅವರಲ್ಲಮ್ಮ, ನೀನ್ ಹೇಳು. ಈ ಮನೆ ದಿಕ್ಕು ನೋಡಲ್ಲ ನಾನು, ಹೊರಟೋಗ್ತೀನಿ. ಹೇಳಮ್ಮ. ನಾನು ನಿಮ್ಮ ಮಗಳು ಕಲ್ಪನಾ ಅಲ್ಲ. ದಯವಿಟ್ಟು ಆಚೆ ಹೋಗಿ. ಆದಿ ಅಮ್ಮೋರ್ ಮುಖನ ಬದಲಾಯಿಸುವಾಗ ಇವ್ರ ಮಗಳ ಮುಖನೇ ಮಾದರಿಯಾಗಿಟ್ಕೊಂಡು ಹಾಗೆ ಬದಲಾಯಿಸ್ಬಿಟ್ಟಿದ್ದಾನೆ. ಅದಕ್ಕೆ ಅವ್ರು ಬಂದು ನನ್ನ ಮಗಳು ಅಂತ ಇರೋದು. ಎಲ್ಲ ಆದಿಯಿಂದಾನೇ ಆಗ್ತಾ ಇರೋದು. ಈ ಸಮಸ್ಯೆಗಳೆಲ್ಲ ಬಗೆಹರಿಲಿ. ಅವನ್ನಂತೂ ನಾನು ಬಿಡಲ್ಲ. ಒಂದು ಗತಿ ಕಾಣಿಸ್ತೀನಿ. ಯಾಕೆ ಮಗಳೇ, ಏನಾಯ್ತು? ಅದು ಚಿಕ್ಕಿ, ಕಲ್ಪನಾ ಚಿಕ್ಕಿ ನನ್ನ ಕನ್ಸಲ್ ಬಂದಿದ್ರು. ತಾತ ಹೋಗಿದ್ರಲ್ಲ, ಕರ್ಕೊಂಡ್ ಬರ್ಲಿಲ್ವಾ? ತಾತ, ಕಲ್ಪನಾ ಚಿಕ್ಕಿ ಎಲ್ಲಿ? ಓ, ನನಗ್ ತಿಂಡಿ ತರಕ್ ಅಂಗಡಿಗೆ ಹೋಗಿದಾರಾ? ಅಷ್ಟು ಸೌಭಾಗ್ಯ ನಮ್ಗಿಲ್ಲ ಮಗಳೇ. ಬಡವ ಒಂದು ಸಾರಿ ಹೊಟ್ಟೆ ತುಂಬ ನಕ್ರೆ ದೇವ್ರ ಕೋಪ ಬಂದು 100 ಸಾರಿ ಕಷ್ಟ ಕೊಡ್ತಾನಂತೆ. ತಾತ, ನೀನ್ ಹೇಳ್ತಾ ಇರೋದು ನಂಗೆ ಏನೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಚಿಕ್ಕಿ ಬರಲ್ಲ ಅಂದ್ರ? ಕರ್ದೆ ಕಣಪ್ಪ, ಗೋಗರ್ದೆ. ಏನು ಮಾಡಿದ್ರು ಬರಲ್ಲ ಅನ್ಬಿಟ್ಟು ಕಣೋ. ಪುಟ ಪುಟ ಚಿಕ್ಕಿ ಪುಟ, ಅಪ್ಪ ಏನಾಯ್ತು ಬಂಗಾರಿ? ಪುಟಿ ಬಂಗಾರಿ, ಪುಟಕ್ಕ ಏನಾಯ್ತು? ಕಾವ್ಯ, ನೀನ್ ಹೋಗಿ ಆಟೋಲ್ ಕರ್ಕೊಂಬೋಗು, ನಾನು ಇವಳು ನಿಂತ್ಕೊಂಡ್ಬರ್ತೀನಿ. ಹೋಗು ಪುಟಿ. ಏ ಮಗಳೇ, ಪುಟಕ್ಕ, ಅಯ್ಯೋ ದೇವ್ರೆ. ತಿಂತೀಯ ಇಲ್ವಾ ಇವಾಗ? ಚಿಕ್ಕಿ ನಂಗೆ ಬೇಡ. ಕಾವ್ಯ, ಬಲವಂತ ಮಾಡಬೇಡ, ಬಿಟ್ಬಿಡಮ್ಮ. ಪುಟ ಮಲ್ಕೊಮ್ಮ. ಮಗು ಏನಾದ್ರೂ ತಿನ್ಲಾ? ಇಲ್ಲ ಡಾಕ್ಟರ್, ತಿಂತಾ ಇಲ್ಲ. ತಿನ್ಸಕ್ ಹೋದ್ರೆ ವಾಮಿಟ್ ಮಾಡ್ತಾ ಇದ್ದಾಳೆ.
ಮಗುಗೆ ಜ್ವರ ಜಾಸ್ತಿ ಇದೆ. ಅವಳು ತುಂಬಾ ಸುಸ್ತಾಗಿದ್ದಾಳೆ. ಮೆಂಟಲಿ ಮತ್ತು ಫಿಸಿಕಲಿ ತುಂಬಾ ವೀಕ್ ಆಗಿದ್ದಾಳೆ. ಚಿಕ್ಕಿ ಚಿಕ್ಕಿ ಮಗು ಯಾರನ್ನ ಚಿಕ್ಕಿ ಚಿಕ್ಕಿ ಅಂತ ಕನ್ವರ್ಸ್ತಿದ್ದಾಳೆ? ಅದು ನನ್ನ ಮಗಳು ಕಲ್ಪನಾ ಡಾಕ್ಟ್ರೆ. ಅವಳು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾಳೆ. ಅವಳನ್ನ ಕಂಡ್ರೆ ಇವಳು ತುಂಬಾ ಇಷ್ಟ. ಅದಕ್ಕೆ ಅವಳನ್ನ ಕನ್ವರ್ಸ್ತಾ ಇದ್ದಾಳೆ. ಮಗು ಕನ್ವರ್ಸ್ತಿದೆ ಅಂದ್ರೆ ಅವ್ರು ಬಂದ್ ನೋಡ್ಬೇಕಲ್ವಾ? ಮಕ್ಳು ಯಾರನ್ನಾದ್ರೂ ಇಷ್ಟಪಟ್ರೆ ಅವ್ರು ದೂರ ಆಗೋದನ್ನ ಸಹಿಸೋದಿಲ್ಲ. ಯಾವುದೇ ಕಾರಣ ಇರ್ಲಿ, ಯಾವುದೇ ಪರಿಸ್ಥಿತಿ ಇರ್ಲಿ, ಮಕ್ಳಿಗೆ ಅದೆಲ್ಲ ಅರ್ಥ ಆಗಲ್ಲ. ಅವ್ರಿಗೆ ಬೇಕಾಗಿರೋದು ಅವ್ರ ಕಡೆಯಿಂದ ಪ್ರೀತಿ ಮಾತ್ರ. ಬೇರೆ ಏನೂ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ನೋಡಿ, ಮಗು ಯಾರನ್ನ ನೋಡ್ಬೇಕಂತಿದ್ದಾಳೋ ಅವ್ರನ್ನ ಆದಷ್ಟು ಬೇಗ ಕರ್ಸಿ. ಇಲ್ಲಾಂದ್ರೆ ಮಗು ಜೀವಕ್ಕೆ ಅಪಾಯ ಇದೆ. ಇಲ್ಲ ಡಾಕ್ಟ್ರೆ, ಅದೆಷ್ಟೇ ಕಷ್ಟ ಆಗಲಿ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ. ನನ್ನ ಮೊಮ್ಮಗಳನ್ನ ಉಳಿಸ್ಕೊಡ್ತೀನಿ. ಈ ಕೆಲ್ಸನ ತಕ್ಷಣ ಮಾಡಿ. ನಾನು ಹೋಗಿ ಬರ್ತೀನಿ. ಅಪ್ಪ ಹೆಂಗಪ್ಪ ಕರ್ಕೊಂಬರ್ತೀಯ ಅವಳನ್ನ? ಮತ್ತೆ ಕರೆದ್ರೆ ಅವಳು ಬರ್ತಾಳಪ್ಪ? ಅವಳು ನನ್ನ ಮಗಳ ಕಲ್ಪನಾನೇ ಆಗಿದ್ರೆ ಖಂಡಿತ ಬರ್ತಾಳಮ್ಮ. ನಮ್ಮ ದಿಶಾ ಪರಿಸ್ಥಿತಿನ ವಿವರಿಸಿ ಹೇಳ್ತೀನಿ. ಆಗ ಅವಳು ಮನಸ್ಸು ಕರಗುತ್ತೆ. ಏನೇ ಸಮಸ್ಯೆ ಇದ್ರು ಬಿಟ್ಟು ಬರ್ತಾಳಮ್ಮ, ಬರ್ತಾಳೆ. ಅದ್ರ ಮೇಲೆ ಆ ಭಗವಂತನ ಇಚ್ಛೆ. ಬರ್ತೀನಮ್ಮ. ತಾತ ನಾನು ಬರ್ತೀನಿ. ಬೇಡ ಕಂದ, ನಿನ್ ತಂಗಿ ಜೊತೆ ಇರು. ಹುಷಾರಾಗಿ ನೋಡ್ಕೊಳಮ್ಮ. ಸರಿ ಅಪ್ಪ, ಹುಷಾರು. ಆಯ್ತಮ್ಮ. ಚಿಕ್ಕಿ ಚಿಕ್ಕಿ ಬರ್ತಾರಾ? ಬರ್ತಾಳಮ್ಮ. ಚಿನ್ನು, ಇನ್ನೊಂದ್ ಅರ್ಧ ದೋಸೆ ಇದೆ, ತಿನ್ಬಿಡು. ಸ್ಮಾಲ್ ಪೀಸು. ಸ್ಟ್ರಾಂಗ್ ಅಲ್ವಾ? ಬಾ ನನ್ನ ಜೊತೆ ಬಾ. ಬಿಡಿ ತಾತ, ಬಿಡಿ ತಾತ. ಕಮಲಮ್ಮಜ್ಜಿ, ರೂಪಾಂಟಿ ಬನ್ನಿ ಇಲ್ಲಿ. ಇವ್ರ ಕೈನ ಬಿಡಿಸಿ. ನೀವ್ ಯಾರು ಏನ್ ಹೇಳಿದ್ರು ಕೇಳಲ್ಲ. ನನ್ನ ಮಗಳನ್ನ ನಾನು ಕರ್ಕೊಂಡೇ ಹೋಗ್ತೀನಿ. ನಿಮ್ ವರ್ತನೆ ಮಿತಿ ಮೀರ್ತಾ ಇದೆ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನಾನು ತಾಳ್ಮೆನ ಕಳ್ಕೊಂಡ್ರೆ ನಿಮಗ್ ತುಂಬಾನೇ ತೊಂದರೆ ಆಗತ್ತೆ.